ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪೇಶ್. ನಾನು ಹೊಸದಾಗಿ ಸೇರಿದ್ದ ಕಾಲೇಜಿನಲ್ಲಿ ಎಲ್ಲರಿಗೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಅದರಲ್ಲಿ ನಡೆಯಬೇಕಿದ್ದ ಹಲವು ಬಗೆಯ ಕಾರ್ಯಕ್ರಮಗಳಿಗೆ ತರಗತಿಯ ಪ್ರಕಾರ ಕೆಲಸ ವಹಿಸಿದ್ದರು. ನನಗೆ ಅಲ್ಲಿ ಭೇಟಿಯಾದ ಒಬ್ಬ ಸುಂದರ ಯುವತಿ ನಿತ್ಯ. ಅವಳ ನಡಿಗೆ ಮತ್ತು ಸೌಂದರ್ಯದಲ್ಲಿ ಅವಳು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಳು. ಕೆಲಸದ ಬರದಲ್ಲಿ ನಮ್ಮಿಬ್ಬರ ನಡುವೆ ಆ ಒಡನಾಟ ಬೆಳೆದಿತು. ಮಾತಿನಲ್ಲಿ ಸಿಗುತ್ತಿದ್ದ ಅವಳ ಸಿಹಿಯಾದ ನಗು ಮತ್ತು ಸಹಾಯದ ಅವಳ ಅಪ್ಪುಗೆ ನನ್ನ ಮನಸ್ಸನ್ನು ಅವಳ ಮೇಲೆ ಜಾರುವಂತೆ ಮಾಡಿತು. ನಿತ್ಯ ಕೂಡ ನನ್ನ ಮೇಲೆ ಅಷ್ಟೇ ಪ್ರೀತಿ ಮತ್ತು ಕಾಳಜಿ ತೋರಿಸಲು ಪ್ರಾರಂಭಿಸಿದ್ದಳು. ಕಾರ್ಯಕ್ರಮದ ಕೆಲಸ ಮುಗಿಸಿ ಅಲ್ಲಿಂದ ನಾವಿಬ್ಬರು ಹೊರಟೆವು. ಕಾಲೇಜಿನ ಬಾಗಿಲಿನಲ್ಲಿ ನಿತ್ಯ ಮತ್ತೆ ನನಗೆ ಸಿಕ್ಕಾಗ ಅಂದಿನ ದಿನ ಇಬ್ಬರ ನಡುವೆ ಮೂಡಿದ ಆ ನಗು ಮನಸ್ಸಿನಲ್ಲಿ ಒಂದು ಭಾವನೆಯನ್ನು ಮೂಡಿಸಿತು. ನಂತರ ಇಬ್ಬರು ಮಾತಾಡಿ ನಾನು ಅವಳ ನಂಬರನ್ನು ತೆಗೆದುಕೊಂಡೆ. ಭಾನುವಾರದ ದಿನ ಇಬ್ಬರು ಹೊರ ಹೋಗಲು ಮಾತನಾಡಿಕೊಂಡೆವು. ನಿತ್ಯ ಕೂಡ ತುಂಬಾ ಸುಂದರವಾಗಿಯೂ ಲಕ್ಷಣವಾಗಿಯೂ ಶೃಂಗಾರಗೊಂಡು ಬಂದಿದ್ದಳು. ಆ ದಿನ ನಾವು ಒಂದೊಳ್ಳೆ ಮೂವಿಯನ್ನು ನೋಡಲು ಹೊರಟೆವು. ಆ ದಿನ ಆ ಚಿತ್ರಮಂದಿರದಲ್ಲಿ ಅಷ್ಟು ಜನ ಇರಲಿಲ್ಲ. ನಾವು ಕುಳಿತ ಸಾಲಿನಲ್ಲಿ ಯಾರೂ ಕೂಡ ಇರಲಿಲ್ಲ. ಸಿನಿಮಾದ ಪ್ರಭಾವ ನಮ್ಮ ಮೇಲೆ ಬೀಳುತ್ತಲೇ ಇತ್ತು. ಅದರಲ್ಲಿ ಬರುವ ದೃಶ್ಯಗಳು ನಮ್ಮ ಜೀವನದಲ್ಲಿ ನಡೆದರೆ ಅದರ ಅನುಭವ ಹೇಗಿರುತ್ತೆ ಎಂದು ನಾವು ಊಹಿಸಿಕೊಳ್ಳುತ್ತಿದ್ದೆವು. ನಿತ್ಯ ಕೂಡ ನನ್ನನ್ನು ನೋಡಿ ಆ ಮುದ್ದಾದ ನಗುವನ್ನು ಬೀರುತ್ತಾ ನನ್ನ ತೋಳನ್ನು ಹಿಡಿದು ಕೂತಿದ್ದಳು. ಅಂದಿನ ದಿನ ಎಂದಿಗೂ ಮರೆಯಲಾಗದ ದಿನ. ನಮ್ಮ ಪಯಣ ಸಾಗುತ್ತಲೇ ಇತ್ತು. ಇಬ್ಬರೂ ಒಬ್ಬರಿಗೊಬ್ಬರು ಅರಿತುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಸಿನಿಮಾ ಮುಗಿದ ನಂತರ ಇಬ್ಬರು ನನ್ನ ಬೈಕಿನಲ್ಲಿ ಹೊರಟೆವು. ಅವಳು ನನ್ನ ಹಿಂದೆಯೇ ನನ್ನನ್ನು ಹಿಡಿದು ಕುಳಿತಿದ್ದಳು. ಆ ಅಪ್ಪುಗೆ ಸ್ಪರ್ಶ ನರನಾಡಿಗಳಲ್ಲಿ ಹೊಸ ಅನುಭವ ನೀಡಿತು. ನನ್ನ ಭುಜದ ಮೇಲೆ ಅವಳು ಮಗುವಿನಂತೆ ಮಲಗಿದ್ದಳು. ನಾನು ನಿಧಾನವಾಗಿ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದೆ. ಅವಳನ್ನು ಎಚ್ಚರಗೊಳಿಸುವ ಮನಸ್ಸು ಆಗಲೇ ಇರಲಿಲ್ಲ. ಆ ಸ್ಪರ್ಶವನ್ನು ನೆನೆದು ತುಂಬಾ ದೂರ ಸಾಗಿದ್ದೆವು. ಕೊನೆಯಲ್ಲಿ ಅವಳಿಗೆ ಎಚ್ಚರವಾಯಿತು. ಆಗ ಸಮಯ ಮುಸ್ಸಂಜೆ. ಇಬ್ಬರೂ ಅಲ್ಲಿಯೇ ಒಂದು ಕಾಫಿ ಶಾಪ್ಗೆ ಹೋದೆವು. ಅಲ್ಲಿ ಕಾಫಿಯನ್ನು ಸವಿಯುತ್ತಾ ಇಬ್ಬರ ಮನದ ಬೇಡಿಕೆಗಳು ಮತ್ತು ಅಂದಿನ ದಿನದ ಅನುಭವವನ್ನು ಮೆಲುಕು ಹಾಕುತ್ತಾ ಸಮಯ ಕಳೆಯುತ್ತಿದ್ದರು. ಸಮಯ ತಡವಾಗುತ್ತಲೇ ಇತ್ತು. ಸರಿ ಎಂದು ನಾನು ನಿತ್ಯಾಳನ್ನು ಅವಳ ರೂಮ್ನ ಬಳಿ ಬಿಡಲು ಹೋದೆ. ಅವಳನ್ನು ಬಿಟ್ಟ ಕೂಡಲೇ ಅವಳು ಒಳಗೆ ಹೋದಳು. ಅದೇನೋ ಗೊತ್ತಿಲ್ಲ, ಅಲ್ಲಿಂದ ಹೊರಡಲು ಮನಸ್ಸು ಕೇಳುತ್ತಿರಲಿಲ್ಲ. ನಿತ್ಯ ಕೂಡ ಮತ್ತೆ ತಿರುಗಿ ಬಂದು ಒಂದು ಬಿಗಿಯಾದ ಪ್ರೀತಿಯ ಅಪ್ಪುಗೆಯನ್ನು ನೀಡಿ ರೂಮ್ಗೆ ಒಳಗೆ ಹೋದಳು. ಮನಸ್ಸು ಹಗುರ ಮತ್ತು ಸಂತೋಷವಾಗಿತ್ತು. ನಾನು ಅಲ್ಲಿಂದ ಹೊರಟು ಹೋದೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.